ಇನ್ನು ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಸ್ವತಃ ಅಧಿಕಾರಿಗಳೇ ಲಾಕ್ ಆಗಿದ್ದಾರೆ. ನೀರಿನಲ್ಲೇ ವಾಹನ ಕೆಟ್ಟು ಅಧಿಕಾರಿಗಳಿಗೆ ತೀವ್ರವಾದ ಸಮಸ್ಯೆಯಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ಭೀಮಾ ನದಿಯ ಪಾತ್ರಕ್ಕೆ ತೆರಳುತ್ತಾ ಇದ್ರು ಅಧಿಕಾರಿಗಳು. ಪ್ರವಾಹದಿಂದ ನೀರು ತುಂಬಿದಂತಹ ರಸ್ತೆಯಲ್ಲಿ ಸಂಚಾರವನ್ನ ಮಾಡಕ್ಕಾಗದೆ ವಾಹನ ಕೈಕೊಟ್ಟಿದೆ. ಇನ್ನು ವಾಹನ ಕೈಕೊಟ್ಟಿದ್ದಕ್ಕೆ ಅಧಿಕಾರಿಗಳು ನಡೆದುಕೊಂಡೇ ಹೋಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಧಿಕಾರಿಗಳೇ ಲಾಕ್ ಆಗಿರತಕ್ಕಂಥದ್ದು. ಅಂದ್ರೆ ನದಿ ನೀರಲ್ಲಿ ನಡುಗಡ್ಡಿಯಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಗ್ರಾಮಸ್ಥರನ್ನ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಅಧಿಕಾರಿಗಳು ಆ ಬೋಟ್ ಮೂಲಕ ವಾಹನ ಮೂಲಕ ಹೋಗಿದ್ರು ಅಧಿಕಾರಿಗಳು. ಅಧಿಕಾರಿಗಳೇ ನೀರಲ್ಲಿ ಲಾಕ್ ಆಗಿದ್ದಾರೆ. ಯಾಕಂದ್ರೆ ವಾಹನ ಕೆಟ್ಟು ನಿಂತಿದೆ. ಸೊ ಹೀಗಾಗಿ ಇದು ಕಂಡು ಬಂದಿರತಕ್ಕಂಥದ್ದು ಜಯಪುರ ಜಿಲ್ಲೆ ಇಂಡಿಯಾ ಭೀಮಾ ನದಿಯ ಪಾತ್ರದಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀರಲ್ಲೇ ಕೆಟ್ಟು ನಿಂತಿರತಕ್ಕಂತಹ ಕಾರ್ ಇದೆ. ಅಧಿಕಾರಿಗಳು ಸಮೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ, ಸ್ಥಳಾಂತರ ಮಾಡಲಿಕ್ಕೆ ಬಂದಿದ್ದಾರೆ, ಬೇರೆ ಕಡೆಗೆ ನೀವು ಹೋಗಿ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ, ಜಾಗೃತಿಯನ್ನು ಮೂಡಿಸಲಿಕ್ಕೆ ಬಂದಿದ್ದಾರೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ನಡು ನೀರಲ್ಲೇ ಕಾರ್ ಇದೀಗ ಸ್ಟಾಪ್ ಆಗಿ ನಿಂತಿರ್ತಕ್ಕಂಥದ್ದು. ಸೊ ಹಾಗಾಗಿ ನಡು ನೀರಲ್ಲೇ ಅಧಿಕಾರಿಗಳು ಲಾಕ್ ಆಗಿದ್ದಾರೆ. ಪರದಾಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಸ್ವತಃ ಅಧಿಕಾರಿಗಳೇ ಲಾಕ್ ಆಗಿದ್ದಾರೆ. ನೀರಿನಲ್ಲೇ ವಾಹನ ಕೆಟ್ಟು ಅಧಿಕಾರಿಗಳಿಗೆ ತೀವ್ರವಾದ ಸಮಸ್ಯೆಯಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ಭೀಮಾ ನದಿಯ ಪಾತ್ರಕ್ಕೆ ತೆರಳುತ್ತಾ ಇದ್ರು ಅಧಿಕಾರಿಗಳು. ಪ್ರವಾಹದಿಂದ ನೀರು ತುಂಬಿದಂತಹ ರಸ್ತೆಯಲ್ಲಿ ಸಂಚಾರವನ್ನ ಮಾಡಕ್ಕಾಗದೆ ವಾಹನ ಕೈಕೊಟ್ಟಿದೆ. ಇನ್ನು ವಾಹನ ಕೈಕೊಟ್ಟಿದ್ದಕ್ಕೆ ಅಧಿಕಾರಿಗಳು ನಡೆದುಕೊಂಡೇ ಹೋಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಧಿಕಾರಿಗಳೇ ಲಾಕ್ ಆಗಿರತಕ್ಕಂಥದ್ದು. ಅಂದ್ರೆ ನದಿ ನೀರಲ್ಲಿ ನಡುಗಡ್ಡಿಯಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಗ್ರಾಮಸ್ಥರನ್ನ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಅಧಿಕಾರಿಗಳು ಆ ಬೋಟ್ ಮೂಲಕ ವಾಹನ ಮೂಲಕ ಹೋಗಿದ್ರು ಅಧಿಕಾರಿಗಳು. ಅಧಿಕಾರಿಗಳೇ ನೀರಲ್ಲಿ ಲಾಕ್ ಆಗಿದ್ದಾರೆ. ಯಾಕಂದ್ರೆ ವಾಹನ ಕೆಟ್ಟು ನಿಂತಿದೆ. ಸೊ ಹೀಗಾಗಿ ಇದು ಕಂಡು ಬಂದಿರತಕ್ಕಂಥದ್ದು ಜಯಪುರ ಜಿಲ್ಲೆ ಇಂಡಿಯಾ ಭೀಮಾ ನದಿಯ ಪಾತ್ರದಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀರಲ್ಲೇ ಕೆಟ್ಟು ನಿಂತಿರತಕ್ಕಂತಹ ಕಾರ್ ಇದೆ. ಅಧಿಕಾರಿಗಳು ಸಮೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ, ಸ್ಥಳಾಂತರ ಮಾಡಲಿಕ್ಕೆ ಬಂದಿದ್ದಾರೆ, ಬೇರೆ ಕಡೆಗೆ ನೀವು ಹೋಗಿ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ, ಜಾಗೃತಿಯನ್ನು ಮೂಡಿಸಲಿಕ್ಕೆ ಬಂದಿದ್ದಾರೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ನಡು ನೀರಲ್ಲೇ ಕಾರ್ ಇದೀಗ ಸ್ಟಾಪ್ ಆಗಿ ನಿಂತಿರ್ತಕ್ಕಂಥದ್ದು. ಸೊ ಹಾಗಾಗಿ ನಡು ನೀರಲ್ಲೇ ಅಧಿಕಾರಿಗಳು ಲಾಕ್ ಆಗಿದ್ದಾರೆ. ಪರದಾಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಸ್ವತಃ ಅಧಿಕಾರಿಗಳೇ ಲಾಕ್ ಆಗಿದ್ದಾರೆ. ನೀರಿನಲ್ಲೇ ವಾಹನ ಕೆಟ್ಟು ಅಧಿಕಾರಿಗಳಿಗೆ ತೀವ್ರವಾದ ಸಮಸ್ಯೆಯಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ಭೀಮಾ ನದಿಯ ಪಾತ್ರಕ್ಕೆ ತೆರಳುತ್ತಾ ಇದ್ರು ಅಧಿಕಾರಿಗಳು. ಪ್ರವಾಹದಿಂದ ನೀರು ತುಂಬಿದಂತಹ ರಸ್ತೆಯಲ್ಲಿ ಸಂಚಾರವನ್ನ ಮಾಡಕ್ಕಾಗದೆ ವಾಹನ ಕೈಕೊಟ್ಟಿದೆ. ಇನ್ನು ವಾಹನ ಕೈಕೊಟ್ಟಿದ್ದಕ್ಕೆ ಅಧಿಕಾರಿಗಳು ನಡೆದುಕೊಂಡೇ ಹೋಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಧಿಕಾರಿಗಳೇ ಲಾಕ್ ಆಗಿದ್ದಾರೆ. ನೀರಿನಲ್ಲೇ ವಾಹನ ಕೆಟ್ಟು ಅಧಿಕಾರಿಗಳಿಗೆ ತೀವ್ರವಾದ ಸಮಸ್ಯೆಯಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ಭೀಮಾ ನದಿಯ ಪಾತ್ರಕ್ಕೆ ತೆರಳುತ್ತಾ ಇದ್ರು ಅಧಿಕಾರಿಗಳು. ಪ್ರವಾಹದಿಂದ ನೀರು ತುಂಬಿದಂತಹ ರಸ್ತೆಯಲ್ಲಿ ಸಂಚಾರವನ್ನ ಮಾಡಕ್ಕಾಗದೆ ವಾಹನ ಕೈಕೊಟ್ಟಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಧಿಕಾರಿಗಳೇ ಲಾಕ್ ಆಗಿರತಕ್ಕಂಥದ್ದು. ಅಂದ್ರೆ ನದಿ ನೀರಲ್ಲಿ ನಡುಗಡ್ಡಿಯಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಗ್ರಾಮಸ್ಥರನ್ನ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಅಧಿಕಾರಿಗಳು ಆ ಬೋಟ್ ಮೂಲಕ ವಾಹನ ಮೂಲಕ ಹೋಗಿದ್ರು ಅಧಿಕಾರಿಗಳು. ಅಧಿಕಾರಿಗಳೇ ನೀರಲ್ಲಿ ಲಾಕ್ ಆಗಿದ್ದಾರೆ. ಯಾಕಂದ್ರೆ ವಾಹನ ಕೆಟ್ಟು ನಿಂತಿದೆ. ಸೊ ಹೀಗಾಗಿ ಇದು ಕಂಡು ಬಂದಿರತಕ್ಕಂಥದ್ದು ಜಯಪುರ ಜಿಲ್ಲೆ ಇಂಡಿಯಾ ಭೀಮಾ ನದಿಯ ಪಾತ್ರದಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀರಲ್ಲೇ ಕೆಟ್ಟು ನಿಂತಿರತಕ್ಕಂತಹ ಕಾರ್ ಇದೆ. ಅಧಿಕಾರಿಗಳು ಸಮೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ, ಸ್ಥಳಾಂತರ ಮಾಡಲಿಕ್ಕೆ ಬಂದಿದ್ದಾರೆ, ಬೇರೆ ಕಡೆಗೆ ನೀವು ಹೋಗಿ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ, ಜಾಗೃತಿಯನ್ನು ಮೂಡಿಸಲಿಕ್ಕೆ ಬಂದಿದ್ದಾರೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ನಡು ನೀರಲ್ಲೇ ಕಾರ್ ಇದೀಗ ಸ್ಟಾಪ್ ಆಗಿ ನಿಂತಿರತಕ್ಕಂಥದ್ದು. ಸೊ ಹಾಗಾಗಿ ನಡು ನೀರಲ್ಲೇ ಅಧಿಕಾರಿಗಳು ಲಾಕ್ ಆಗಿದ್ದಾರೆ. ಪರದಾಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಸ್ವತಃ ಅಧಿಕಾರಿಗಳೇ ಲಾಕ್ ಆಗಿದ್ದಾರೆ. ನೀರಿನಲ್ಲೇ ವಾಹನ ಕೆಟ್ಟು ಅಧಿಕಾರಿಗಳಿಗೆ ತೀವ್ರವಾದ ಸಮಸ್ಯೆಯಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ಭೀಮಾ ನದಿಯ ಪಾತ್ರಕ್ಕೆ ತೆರಳುತ್ತಾ ಇದ್ರು ಅಧಿಕಾರಿಗಳು. ಪ್ರವಾಹದಿಂದ ನೀರು ತುಂಬಿದಂತಹ ರಸ್ತೆಯಲ್ಲಿ ಸಂಚಾರವನ್ನ ಮಾಡಕ್ಕಾಗದೆ ವಾಹನ ಕೈಕೊಟ್ಟಿದೆ. ಇನ್ನು ವಾಹನ ಕೈಕೊಟ್ಟಿದ್ದಕ್ಕೆ ಅಧಿಕಾರಿಗಳು ನಡೆದುಕೊಂಡೇ ಹೋಗಿದ್ದಾರೆ.
ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಧಿಕಾರಿಗಳೇ ಲಾಕ್ ಆಗಿರತಕ್ಕಂಥದ್ದು. ಅಂದ್ರೆ ನದಿ ನೀರಲ್ಲಿ ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಗ್ರಾಮಸ್ಥರನ್ನ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಅಧಿಕಾರಿಗಳು ಆ ಬೋಟ್ ಮೂಲಕ ವಾಹನ ಮೂಲಕ ಹೋಗಿದ್ರು ಅಧಿಕಾರಿಗಳು. ಇದೀಗ ನೀರಲ್ಲಿ ಲಾಕ್ ಆಗಿದ್ದಾರೆ. ಯಾಕಂದ್ರೆ ವಾಹನ ಕೆಟ್ಟು ನಿಂತಿದೆ. ಸೊ ಹೀಗಾಗಿ ಇದು ಕಂಡು ಬಂದಿರತಕ್ಕಂಥದ್ದು ಜಯಪುರ ಜಿಲ್ಲೆ ಇಂಡಿಯಾ ಭೀಮಾ ನದಿಯ ಪಾತ್ರದಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀರಲ್ಲೇ ಕೆಟ್ಟು ನಿಂತಿರತಕ್ಕಂತಹ ಕಾರ್ ಇದೆ. ಅಧಿಕಾರಿಗಳು ಸಮೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ, ಸ್ಥಳಾಂತರ ಮಾಡಲಿಕ್ಕೆ ಬಂದಿದ್ದಾರೆ, ಬೇರೆ ಕಡೆಗೆ ನೀವು ಹೋಗಿ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ, ಜಾಗೃತಿಯನ್ನು ಮೂಡಿಸಲಿಕ್ಕೆ ಬಂದಿದ್ದಾರೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ನಡು ನೀರಲ್ಲೇ ಕಾರ್ ಇದೀಗ ಸ್ಟಾಪ್ ಆಗಿ ನಿಂತಿರ್ತಕ್ಕಂಥದ್ದು. ಸೊ ಹಾಗಾಗಿ ನಡು ನೀರಲ್ಲೇ ಅಧಿಕಾರಿಗಳು ಲಾಕ್ ಆಗಿದ್ದಾರೆ. ಪರದಾಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅತ್ತ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಸ್ವತಃ ಅಧಿಕಾರಿಗಳೇ ಲಾಕ್ ಆಗಿದ್ದಾರೆ. ನೀರಿನಲ್ಲೇ ವಾಹನ ಕೆಟ್ಟು ಅಧಿಕಾರಿಗಳಿಗೆ ತೀವ್ರವಾದ ಸಮಸ್ಯೆಯಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ಭೀಮಾ ನದಿಯ ಪಾತ್ರಕ್ಕೆ ತೆರಳುತ್ತಾ ಇದ್ರು ಅಧಿಕಾರಿಗಳು. ಪ್ರವಾಹದಿಂದ ನೀರು ತುಂಬಿದಂತಹ ರಸ್ತೆಯಲ್ಲಿ ಸಂಚಾರವನ್ನ ಮಾಡಕ್ಕಾಗದೆ ವಾಹನ ಕೈಕೊಟ್ಟಿದೆ. ಇನ್ನು ವಾಹನ ಕೈಕೊಟ್ಟಿದ್ದಕ್ಕೆ ಅಧಿಕಾರಿಗಳು ನಡೆದುಕೊಂಡೇ ಹೋಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಧಿಕಾರಿಗಳೇ ಲಾಕ್ ಆಗಿರತಕ್ಕಂಥದ್ದು. ಅಂದ್ರೆ ನದಿ ನೀರಲ್ಲಿ ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಗ್ರಾಮಸ್ಥರನ್ನ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಅಧಿಕಾರಿಗಳು ಆ ಬೋಟ್ ಮೂಲಕ ವಾಹನ ಮೂಲಕ ಹೋಗಿದ್ರು ಅಧಿಕಾರಿಗಳು. ಇದೀಗ ನೀರಲ್ಲಿ ಲಾಕ್ ಆಗಿದ್ದಾರೆ. ಯಾಕಂದ್ರೆ ವಾಹನ ಕೆಟ್ಟು ನಿಂತಿದೆ. ಸೊ ಹೀಗಾಗಿ ಇದು ಕಂಡು ಬಂದಿರತಕ್ಕಂಥದ್ದು ಜಯಪುರ ಜಿಲ್ಲೆ ಇಂಡಿಯಾ ಭೀಮಾ ನದಿಯ ಪಾತ್ರದಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀರಲ್ಲೇ ಕೆಟ್ಟು ನಿಂತಿರತಕ್ಕಂತಹ ಕಾರ್ ಇದೆ. ಅಧಿಕಾರಿಗಳು ಸಮೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ, ಸ್ಥಳಾಂತರ ಮಾಡಲಿಕ್ಕೆ ಬಂದಿದ್ದಾರೆ, ಬೇರೆ ಕಡೆಗೆ ನೀವು ಹೋಗಿ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ, ಜಾಗೃತಿಯನ್ನು ಮೂಡಿಸಲಿಕ್ಕೆ ಬಂದಿದ್ದಾರೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ನಡು ನೀರಲ್ಲೇ ಕಾರ್ ಇದೀಗ ಸ್ಟಾಪ್ ಆಗಿ ನಿಂತಿರ್ತಕ್ಕಂಥದ್ದು. ಸೊ ಹಾಗಾಗಿ ನಡು ನೀರಲ್ಲೇ ಅಧಿಕಾರಿಗಳು ಲಾಕ್ ಆಗಿದ್ದಾರೆ. ಪರದಾಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅತ್ತ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಸ್ವತಃ ಅಧಿಕಾರಿಗಳೇ ಲಾಕ್ ಆಗಿದ್ದಾರೆ. ನೀರಿನಲ್ಲೇ ವಾಹನ ಕೆಟ್ಟು ಅಧಿಕಾರಿಗಳಿಗೆ ತೀವ್ರವಾದ ಸಮಸ್ಯೆಯಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ಭೀಮಾ ನದಿಯ ಪಾತ್ರಕ್ಕೆ ತೆರಳುತ್ತಾ ಇದ್ರು ಅಧಿಕಾರಿಗಳು. ಪ್ರವಾಹದಿಂದ ನೀರು ತುಂಬಿದಂತಹ ರಸ್ತೆಯಲ್ಲಿ ಸಂಚಾರವನ್ನ ಮಾಡಕ್ಕಾಗದೆ ವಾಹನ ಕೈಕೊಟ್ಟಿದೆ. ಇನ್ನು ವಾಹನ ಕೈಕೊಟ್ಟಿದ್ದಕ್ಕೆ ಅಧಿಕಾರಿಗಳು ನಡೆದುಕೊಂಡೇ ಹೋಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಧಿಕಾರಿಗಳೇ ಲಾಕ್ ಆಗಿರತಕ್ಕಂಥದ್ದು. ಅಂದ್ರೆ ನದಿ ನೀರಲ್ಲಿ ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಗ್ರಾಮಸ್ಥರನ್ನ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಅಧಿಕಾರಿಗಳು ಆ ಬೋಟ್ ಮೂಲಕ ವಾಹನ ಮೂಲಕ ಹೋಗಿದ್ರು ಅಧಿಕಾರಿಗಳು. ಇದೀಗ ನೀರಲ್ಲಿ ಲಾಕ್ ಆಗಿದ್ದಾರೆ. ಯಾಕಂದ್ರೆ ವಾಹನ ಕೆಟ್ಟು ನಿಂತಿದೆ. ಸೊ ಹೀಗಾಗಿ ಇದು ಕಂಡು ಬಂದಿರತಕ್ಕಂಥದ್ದು ಜಯಪುರ ಜಿಲ್ಲೆ ಇಂಡಿಯಾ ಭೀಮಾ ನದಿಯ ಪಾತ್ರದಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀರಲ್ಲೇ ಕೆಟ್ಟು ನಿಂತಿರತಕ್ಕಂತಹ ಕಾರ್ ಇದೆ. ಅಧಿಕಾರಿಗಳು ಸಮೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ, ಸ್ಥಳಾಂತರ ಮಾಡಲಿಕ್ಕೆ ಬಂದಿದ್ದಾರೆ, ಬೇರೆ ಕಡೆಗೆ ನೀವು ಹೋಗಿ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ, ಜಾಗೃತಿಯನ್ನು ಮೂಡಿಸಲಿಕ್ಕೆ ಬಂದಿದ್ದಾರೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ನಡು ನೀರಲ್ಲೇ ಕಾರ್ ಇದೀಗ ಸ್ಟಾಪ್ ಆಗಿ ನಿಂತಿರ್ತಕ್ಕಂಥದ್ದು. ಸೊ ಹಾಗಾಗಿ ನಡು ನೀರಲ್ಲೇ ಅಧಿಕಾರಿಗಳು ಲಾಕ್ ಆಗಿದ್ದಾರೆ. ಪರದಾಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.